ಕಳೆದ ಬಾರಿ ಮಳೆ ಇಲ್ಲದೆ ಬರಗಾಲಕ್ಕೆ ತುತ್ತಾದ ರೈತರ ಹಿಂಗಾರಿನಲ್ಲಿ ಬೆಲೆ ಇಲ್ಲದೆ ಪರದಾಡಿದ್ರು. ಈ ಬಾರಿ ಉತ್ತಮ ಮಳೆಯಾಗಿದೆ, ಆದರೆ ಬೆಳೆಗೆ ಬೆಲೆ ಮಾತ್ರ ಸಿಗ್ತಾ ಇಲ್ಲ. ದರ ಕುಸಿತದಿಂದ ಮೆಣಸಿನಕಾಯಿ ಬೆಳೆದ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಮೆಣಸಿನಕಾಯಿ ಮಾರಾಟಕ್ಕೆ ಮಾರುಕಟ್ಟೆಯೇ ಇಲ್ಲ. ಮಾರ್ಕೆಟ್ ಜಾಗದಲ್ಲಿ ಕೋಲ್ಡ್ ಸ್ಟೋರೇಜ್ಗೆ ಪ್ಲಾನ್. ಗಡಿನಾಡು ಬಳ್ಳಾರಿ ಗಣಿಗಾರಿಕೆಯೊಂದಿಗೆ ಕೆಂಪು ಮೆಣಸಿನಕಾಯಿಗೂ ಕೂಡ ಸಾಕಷ್ಟು ಹೆಸರುವಾಸಿ. ಇಲ್ಲಿ ಹೇರಳವಾಗಿ ಮೆಣಸಿನಕಾಯಿಯನ್ನ ಬೆಳೆಯಲಾಗುತ್ತೆ. ಇಲ್ಲಿ ವಾರ್ಷಿಕವಾಗಿ 2 ಲಕ್ಷ ಹೆಕ್ಟೇರ್ನಲ್ಲಿ ಮೆಣಸಿನಕಾಯಿಯನ್ನ ಬೆಳೆಯಲಾಗುತ್ತೆ. ಆದರೆ ಕೆಂಪು ಮೆಣಸಿನಕಾಯಿ ಮಾರಾಟ ಮಾಡೋದಕ್ಕೆ ಇಲ್ಲಿ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯೇ ಇಲ್ಲ. ರೈತರು ದೂರದ ಆಂಧ್ರ ಪ್ರದೇಶದ ಗುಂಟೂರು ಹಾಗೂ ಹಾವೇರಿಯ ಬ್ಯಾಡಗಿಗೆ ಹೋಗಿ ಮಾರಾಟ ಮಾಡಬೇಕು. ಹೌದು, ದೂರದ ಊರಿಗೆ ಹೋಗಿ ಮಾರಾಟ ಮಾಡೋದ್ರಿಂದ ಸಾಗಾಟದ ವೆಚ್ಚ ಹೆಚ್ಚಾಗ್ತಿದೆ. ಸೂಕ್ತ ಬೆಲೆ ಸಿಗದೆ ಹಲವು ವರ್ಷಗಳಿಂದ ರೈತರು ಪರದಾಡ್ತಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅವರ ಅವಧಿಯಲ್ಲಿ 26 ಎಕರೆ ಸ್ಥಳ ನಿಗದಿ ಮಾಡಿ ಬೃಹತ್ ಮಾರುಕಟ್ಟೆ ತೆರೆಯಲು ಉದ್ದೇಶಿಸಲಾಗಿತ್ತು. ಆದ್ರೀಗ ಅದೇ ಜಾಗದಲ್ಲಿ ಸರ್ಕಾರ ಕೋಲ್ಡ್ ಸ್ಟೋರೇಜ್ ಅನ್ನ ತೆರೆಯಲು ನಿರ್ಧರಿಸಿರೋದು ಸ್ಥಳೀಯರನ್ನ ಕೆರಳಿಸಿದೆ. ಇಲ್ಲಿ ನಮ್ಮಲ್ಲಿ 50 ಇಂದ 60 ಕೋಲ್ಡ್ ಸ್ಟೋರೇಜ್ ಇದೆ. ಇಲ್ಲಿ ಎಪಿಎಂಸಿ ನಮ್ಮ ಭಾಗಕ್ಕೆ ಚಿಲ್ಲಿ ಮಾರ್ಕೆಟ್ ಶುರುವಾಗೋದ್ರಿಂದ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರುಗಳಿಗೆ ಕೋಲ್ಡ್ ಸ್ಟೋರೇಜ್ಗಳಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ, ಕಾರ್ಮಿಕರಿಗೂ ಒಳ್ಳೆ ವ್ಯಾಪಾರ ಸಿಗುತ್ತೆ. ಅದಕ್ಕಾಗಿ ನಾವು ಸರ್ಕಾರನ ಬಹಳ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಹೊಸ ಮಾರ್ಕೆಟ್ ಕೊಡಿ ಅಂತ ಕೇಳ್ತಾ ಇಲ್ಲ, ಅನೌನ್ಸ್ ಮಾಡಿದೊಂದು ಮಾರ್ಕೆಟ್ನ ಸ್ಟಾರ್ಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. 100 ಕೋಟಿ ಮಾಡಿದ್ದಾರೆ ಯಡಿಯೂರಪ್ಪನವರು. ಬೇಕಾದ್ರೆ ತಾವು ಬಜೆಟಲ್ಲಿ ಹಿಂದಿನ ಸರ್ಕಾರ ಬಜೆಟಲ್ಲಿ ಏನು ಅನೌನ್ಸ್ ಮಾಡಿದ್ದಾನೆ ಅದನ್ನು ತಾವು ತೆಗೆದು ನೋಡ್ಬೋದು. ನಾವು ಅದಕ್ಕಾಗಿ ನಮ್ಮ ಸಂಸ್ಥೆ ಮತ್ತು ಎಪಿಎಂಸಿಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರ ಸಂಸ್ಥೆಗಳು ಸೇರಿ ಇವತ್ತು ಚಿಲ್ಲಿ ಮಾರ್ಕೆಟ್ನ ಸ್ಟಾರ್ಟ್ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಬಳ್ಳಾರಿಯಲ್ಲಿ 40 ಕೋಲ್ಡ್ ಸ್ಟೋರೇಜ್ ಇದ್ರೂ ಕೂಡ ಕೆಲ ರಾಜಕಾರಣಿಗಳು ತಮ್ಮ ಬೆಂಬಲಿಗರ ಹಿತಾಸಕ್ತಿಗೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಬೆಂಬಲಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕೋಲ್ಡ್ ಸ್ಟೋರೇಜು ಇವಾಗ ಅವಾಲೇ ನಮ್ಮ ಬಳ್ಳಾರಿಯಲ್ಲಿ 40ರಿಂದ 60ರವರೆಗೆ ಕೋಲ್ಡ್ ಸ್ಟೋರೇಜ್ ಇದ್ದಾವೆ. ನಮಗೆ ಕೋಲ್ಡ್ ಸ್ಟೋರೇಜ್ ಜೊತೆಗೆ ಇವತ್ತು ನಮಗೆ ಆ ಸ್ಥಳದಲ್ಲಿ ನಮ್ಮ ರೈತರಿಗೆ ಅನುಕೂಲಕ್ಕಾಗಿ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲವೂ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಮನವಿ. ರೈತರಿಗೆ ಅವಶ್ಯಕವಿರುವ ಮೆಣಸಿನಕಾಯಿ ಮಾರುಕಟ್ಟೆ ಬದಲು ಕೋಲ್ಡ್ ಸ್ಟೋರೇಜ್ ತೆರೆಯಲು ಹೊರಟ ಸರ್ಕಾರದ ನಡೆ ಸದ್ಯಕ್ಕೆ ಅನುಮಾನ ಹುಟ್ಟಿಸಿದ್ದು, ಧ್ವನಿ ಎತ್ತಬೇಕಾದ ಜಿಲ್ಲೆಯ ಪ್ರತಿನಿಧಿಗಳು ಸೈಲೆಂಟ್ ಆಗಿರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ ಬಾರಿ ಮಳೆ ಇಲ್ಲದೆ ಬರಗಾಲಕ್ಕೆ ತುತ್ತಾದ ರೈತರ ಹಿಂಗಾರಿನಲ್ಲಿ ಬೆಲೆ ಇಲ್ಲದೆ ಪರದಾಡಿದ್ರು. ಈ ಬಾರಿ ಉತ್ತಮ ಮಳೆಯಾಗಿದೆ, ಆದರೆ ಬೆಳೆಗೆ ಬೆಲೆ ಮಾತ್ರ ಸಿಗ್ತಾ ಇಲ್ಲ. ದರ ಕುಸಿತದಿಂದ ಮೆಣಸಿನಕಾಯಿ ಬೆಳೆದ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಮೆಣಸಿನಕಾಯಿ ಮಾರಾಟಕ್ಕೆ ಮಾರುಕಟ್ಟೆಯೇ ಇಲ್ಲ. ಮಾರ್ಕೆಟ್ ಜಾಗದಲ್ಲಿ ಕೋಲ್ಡ್ ಸ್ಟೋರೇಜ್ಗೆ ಪ್ಲಾನ್. ಗಡಿನಾಡು ಬಳ್ಳಾರಿ ಗಣಿಗಾರಿಕೆಯೊಂದಿಗೆ ಕೆಂಪು ಮೆಣಸಿನಕಾಯಿಗೂ ಕೂಡ ಸಾಕಷ್ಟು ಹೆಸರುವಾಸಿ. ಇಲ್ಲಿ ಹೇರಳವಾಗಿ ಮೆಣಸಿನಕಾಯಿಯನ್ನ ಬೆಳೆಯಲಾಗುತ್ತೆ. ಇಲ್ಲಿ ವಾರ್ಷಿಕವಾಗಿ 2 ಲಕ್ಷ ಹೆಕ್ಟೇರ್ನಲ್ಲಿ ಮೆಣಸಿನಕಾಯಿಯನ್ನ ಬೆಳೆಯಲಾಗುತ್ತೆ. ಆದರೆ ಕೆಂಪು ಮೆಣಸಿನಕಾಯಿ ಮಾರಾಟ ಮಾಡೋದಕ್ಕೆ ಇಲ್ಲಿ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯೇ ಇಲ್ಲ. ರೈತರು ದೂರದ ಆಂಧ್ರ ಪ್ರದೇಶದ ಗುಂಟೂರು ಹಾಗೂ ಹಾವೇರಿಯ ಬ್ಯಾಡಗಿಗೆ ಹೋಗಿ ಮಾರಾಟ ಮಾಡಬೇಕು. ಹೌದು, ದೂರದ ಊರಿಗೆ ಹೋಗಿ ಮಾರಾಟ ಮಾಡೋದ್ರಿಂದ ಸಾಗಾಟದ ವೆಚ್ಚ ಹೆಚ್ಚಾಗ್ತಿದೆ. ಸೂಕ್ತ ಬೆಲೆ ಸಿಗದೆ ಹಲವು ವರ್ಷಗಳಿಂದ ರೈತರು ಪರದಾಡ್ತಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅವರ ಅವಧಿಯಲ್ಲಿ 26 ಎಕರೆ ಸ್ಥಳ ನಿಗದಿ ಮಾಡಿ ಬೃಹತ್ ಮಾರುಕಟ್ಟೆ ತೆರೆಯಲು ಉದ್ದೇಶಿಸಲಾಗಿತ್ತು.
ಆದ್ರೀಗ ಅದೇ ಜಾಗದಲ್ಲಿ ಸರ್ಕಾರ ಕೋಲ್ಡ್ ಸ್ಟೋರೇಜ್ ಅನ್ನ ತೆರೆಯಲು ನಿರ್ಧರಿಸಿರೋದು ಸ್ಥಳೀಯರನ್ನ ಕೆರಳಿಸಿದೆ. ಇಲ್ಲಿ ನಮ್ಮಲ್ಲಿ 50 ರಿಂದ 60 ಕೋಲ್ಡ್ ಸ್ಟೋರೇಜ್ ಇದೆ. ಇಲ್ಲಿ APMC ನಮ್ಮ ಭಾಗಕ್ಕೆ ಚಿಲ್ಲಿ ಮಾರ್ಕೆಟ್ ಶುರುವಾಗೋದ್ರಿಂದ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಕೋಲ್ಡ್ ಸ್ಟೋರೇಜ್ಗಳಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ, ಕಾರ್ಮಿಕರಿಗೂ ಒಳ್ಳೆ ವ್ಯಾಪಾರ ಸಿಗುತ್ತೆ. ಅದಕ್ಕಾಗಿ ನಾವು ಸರ್ಕಾರನ ಭಾಳ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಹೊಸ ಮಾರ್ಕೆಟ್ ಕೊಡಿ ಅಂತ ಕೇಳ್ತಾ ಇಲ್ಲ, ಅನೌನ್ಸ್ ಮಾಡಿದೊಂದು ಮಾರ್ಕೆಟ್ನ ಸ್ಟಾರ್ಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. 100 ಕೋಟಿ ಮಾಡಿದ್ದಾರೆ ಯಡಿಯೂರಪ್ಪನವರು. ಬೇಕಾದ್ರೆ ತಾವು ಬಜೆಟಲ್ಲಿ ಹಿಂದಿನ ಸರ್ಕಾರ ಬಜೆಟಲ್ಲಿ ಏನು ಅನೌನ್ಸ್ ಮಾಡಿದ್ದಾನೆ ಅದನ್ನು ತಾವು ತೆಗೆದು ನೋಡ್ಬೋದು. ನಾವು ಅದಕ್ಕಾಗಿ ನಮ್ಮ ಸಂಸ್ಥೆ ಮತ್ತು APMC ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರ ಸಂಸ್ಥೆಗಳು ಸೇರಿ ಇವತ್ತು ಚಿಲ್ಲಿ ಮಾರ್ಕೆಟ್ನ ಸ್ಟಾರ್ಟ್ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಬಳ್ಳಾರಿಯಲ್ಲಿ 40 ಕೋಲ್ಡ್ ಸ್ಟೋರೇಜ್ ಇದ್ರೂ ಕೂಡ ಕೆಲ ರಾಜಕಾರಣಿಗಳು ತಮ್ಮ ಬೆಂಬಲಿಗರ ಹಿತಾಸಕ್ತಿಗೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಬೆಂಬಲಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕೋಲ್ಡ್ ಸ್ಟೋರೇಜು ಇವಾಗ ಅವಾಲೇ ನಮ್ಮ ಬಳ್ಳಾರಿಯಲ್ಲಿ 40 ರಿಂದ 60ವರೆಗೆ ಕೋಲ್ಡ್ ಸ್ಟೋರೇಜ್ ಇದ್ದಾವೆ. ನಮಗೆ ಕೋಲ್ಡ್ ಸ್ಟೋರೇಜ್ ಜೊತೆಗೆ ಇವತ್ತು ನಮಗೆ ಆ ಸ್ಥಳದಲ್ಲಿ ನಮ್ಮ ರೈತರಿಗೆ ಅನುಕೂಲಕ್ಕಾಗಿ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲವೂ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಮನವಿ. ರೈತರಿಗೆ ಅವಶ್ಯಕವಿರುವ ಮೆಣಸಿನಕಾಯಿ ಮಾರುಕಟ್ಟೆ ಬದಲು ಕೋಲ್ಡ್ ಸ್ಟೋರೇಜ್ ತೆರೆಯಲು ಹೊರಟ ಸರ್ಕಾರದ ನಡೆ ಸದ್ಯಕ್ಕೆ ಅನುಮಾನ ಹುಟ್ಟಿಸಿದ್ದು, ಧ್ವನಿ ಎತ್ತಬೇಕಾದ ಜಿಲ್ಲೆಯ ಪ್ರತಿನಿಧಿಗಳು ಸೈಲೆಂಟ್ ಆಗಿರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ ಬಾರಿ ಮಳೆ ಇಲ್ಲದೆ ಬರಗಾಲಕ್ಕೆ ತುತ್ತಾದ ರೈತರ ಹಿಂಗಾರಿನಲ್ಲಿ ಬೆಲೆ ಇಲ್ಲದೆ ಪರದಾಡಿದ್ರು. ಈ ಬಾರಿ ಉತ್ತಮ ಮಳೆಯಾಗಿದೆ, ಆದರೆ ಬೆಳೆಗೆ ಬೆಲೆ ಮಾತ್ರ ಸಿಗ್ತಾ ಇಲ್ಲ. ದರ ಕುಸಿತದಿಂದ ಮೆಣಸಿನಕಾಯಿ ಬೆಳೆದ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಮೆಣಸಿನಕಾಯಿ ಮಾರಾಟಕ್ಕೆ ಮಾರುಕಟ್ಟೆಯೇ ಇಲ್ಲ. ಮಾರ್ಕೆಟ್ ಜಾಗದಲ್ಲಿ ಕೋಲ್ಡ್ ಸ್ಟೋರೇಜ್ಗೆ ಪ್ಲಾನ್. ಗಡಿನಾಡು ಬಳ್ಳಾರಿ ಗಣಿಗಾರಿಕೆಯೊಂದಿಗೆ ಕೆಂಪು ಮೆಣಸಿನಕಾಯಿಗೂ ಕೂಡ ಸಾಕಷ್ಟು ಹೆಸರುವಾಸಿ. ಇಲ್ಲಿ ಹೇರಳವಾಗಿ ಮೆಣಸಿನಕಾಯಿಯನ್ನ ಬೆಳೆಯಲಾಗುತ್ತೆ. ಇಲ್ಲಿ ವಾರ್ಷಿಕವಾಗಿ 2 ಲಕ್ಷ ಹೆಕ್ಟೇರ್ನಲ್ಲಿ ಮೆಣಸಿನಕಾಯಿಯನ್ನ ಬೆಳೆಯಲಾಗುತ್ತೆ. ಆದರೆ ಕೆಂಪು ಮೆಣಸಿನಕಾಯಿ ಮಾರಾಟ ಮಾಡೋದಕ್ಕೆ ಇಲ್ಲಿ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯೇ ಇಲ್ಲ. ರೈತರು ದೂರದ ಆಂಧ್ರ ಪ್ರದೇಶದ ಗುಂಟೂರು ಹಾಗೂ ಹಾವೇರಿಯ ಬ್ಯಾಡಗಿಗೆ ಹೋಗಿ ಮಾರಾಟ ಮಾಡಬೇಕು. ಹೌದು, ದೂರದ ಊರಿಗೆ ಹೋಗಿ ಮಾರಾಟ ಮಾಡೋದ್ರಿಂದ ಸಾಗಾಟದ ವೆಚ್ಚ ಹೆಚ್ಚಾಗ್ತಿದೆ. ಸೂಕ್ತ ಬೆಲೆ ಸಿಗದೆ ಹಲವು ವರ್ಷಗಳಿಂದ ರೈತರು ಪರದಾಡ್ತಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅವರ ಅವಧಿಯಲ್ಲಿ 26 ಎಕರೆ ಸ್ಥಳ ನಿಗದಿ ಮಾಡಿ ಬೃಹತ್ ಮಾರುಕಟ್ಟೆ ತೆರೆಯಲು ಉದ್ದೇಶಿಸಲಾಗಿತ್ತು. ಆದ್ರೀಗ ಅದೇ ಜಾಗದಲ್ಲಿ ಸರ್ಕಾರ ಕೋಲ್ಡ್ ಸ್ಟೋರೇಜ್ ಅನ್ನ ತೆರೆಯಲು ನಿರ್ಧರಿಸಿರೋದು ಸ್ಥಳೀಯರನ್ನ ಕೆರಳಿಸಿದೆ. ಇಲ್ಲಿ ನಮ್ಮಲ್ಲಿ 50 ರಿಂದ 60 ಕೋಲ್ಡ್ ಸ್ಟೋರೇಜ್ ಇದೆ. ಇಲ್ಲಿ APMC ನಮ್ಮ ಭಾಗಕ್ಕೆ ಚಿಲ್ಲಿ ಮಾರ್ಕೆಟ್ ಶುರುವಾಗೋದ್ರಿಂದ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಕೋಲ್ಡ್ ಸ್ಟೋರೇಜ್ಗಳಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ, ಕಾರ್ಮಿಕರಿಗೂ ಒಳ್ಳೆ ವ್ಯಾಪಾರ ಸಿಗುತ್ತೆ. ಅದಕ್ಕಾಗಿ ನಾವು ಸರ್ಕಾರನ ಭಾಳ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಹೊಸ ಮಾರ್ಕೆಟ್ ಕೊಡಿ ಅಂತ ಕೇಳ್ತಾ ಇಲ್ಲ, ಅನೌನ್ಸ್ ಮಾಡಿದೊಂದು ಮಾರ್ಕೆಟ್ನ ಸ್ಟಾರ್ಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. 100 ಕೋಟಿ ಮಾಡಿದ್ದಾರೆ ಯಡಿಯೂರಪ್ಪನವರು. ಬೇಕಾದ್ರೆ ತಾವು ಬಜೆಟಲ್ಲಿ ಹಿಂದಿನ ಸರ್ಕಾರ ಬಜೆಟಲ್ಲಿ ಏನು ಅನೌನ್ಸ್ ಮಾಡಿದ್ದಾನೆ ಅದನ್ನು ತಾವು ತೆಗೆದು ನೋಡ್ಬೋದು. ನಾವು ಅದಕ್ಕಾಗಿ ನಮ್ಮ ಸಂಸ್ಥೆ ಮತ್ತು APMC ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರ ಸಂಸ್ಥೆಗಳು ಸೇರಿ ಇವತ್ತು ಚಿಲ್ಲಿ ಮಾರ್ಕೆಟ್ನ ಸ್ಟಾರ್ಟ್ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಬಳ್ಳಾರಿಯಲ್ಲಿ 40 ಕೋಲ್ಡ್ ಸ್ಟೋರೇಜ್ ಇದ್ರೂ ಕೂಡ ಕೆಲ ರಾಜಕಾರಣಿಗಳು ತಮ್ಮ ಬೆಂಬಲಿಗರ ಹಿತಾಸಕ್ತಿಗೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಬೆಂಬಲಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕೋಲ್ಡ್ ಸ್ಟೋರೇಜು ಇವಾಗ ಅವಾಲೇ ನಮ್ಮ ಬಳ್ಳಾರಿಯಲ್ಲಿ 40 ರಿಂದ 60ವರೆಗೆ ಕೋಲ್ಡ್ ಸ್ಟೋರೇಜ್ ಇದ್ದಾವೆ. ನಮಗೆ ಕೋಲ್ಡ್ ಸ್ಟೋರೇಜ್ ಜೊತೆಗೆ ಇವತ್ತು ನಮಗೆ ಆ ಸ್ಥಳದಲ್ಲಿ ನಮ್ಮ ರೈತರಿಗೆ ಅನುಕೂಲಕ್ಕಾಗಿ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲವೂ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಮನವಿ. ರೈತರಿಗೆ ಅವಶ್ಯಕವಿರುವ ಮೆಣಸಿನಕಾಯಿ ಮಾರುಕಟ್ಟೆ ಬದಲು ಕೋಲ್ಡ್ ಸ್ಟೋರೇಜ್ ತೆರೆಯಲು ಹೊರಟ ಸರ್ಕಾರದ ನಡೆ ಸದ್ಯಕ್ಕೆ ಅನುಮಾನ ಹುಟ್ಟಿಸಿದ್ದು, ಧ್ವನಿ ಎತ್ತಬೇಕಾದ ಜಿಲ್ಲೆಯ ಪ್ರತಿನಿಧಿಗಳು ಸೈಲೆಂಟ್ ಆಗಿರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.